ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ನಾನೇ ನನ್ನ ಮಾತು ಸುಳ್ಳಲ್ಲ, ನಾನೇ ನನ್ನ ಮಾತು ಸುಳ್ಳಲ್ಲ. ಪೇರೆಂಟ್ಸ್ ಗಳಿಗೆ ಒಂದು ಕನಸಿರುತ್ತೆ, ನಮ್ಮ ಮಕ್ಕಳು ದೊಡ್ಡದಾಗಿ ಏನೋ ಆಗ್ಬೇಕು, ಬೆಳಿಬೇಕು ಅನ್ನೋಂಥದ್ದು. ಶಿಕ್ಷಕರಿಗೆ ಒಂದು ಲಿಮಿಟ್ಸ್ ಇರ್ತದೆ, ನಮ್ಮ ಮಕ್ಕಳು ಎಜುಕೇಶನ್ಸ್ ಸ್ಟ್ರಾಂಗ್ ಮಾಡಿ ಅವ್ರನ್ನೊಂದು ಹಂತಕ್ಕೆ ಸೇರಿಸಬೇಕು ಅಂತ. ನಿಮಗೊಂದು ಸರ್ವೈವ್ ಆಗುವಂತ ಒಂದು ಪ್ಲೇಸ್ ಇರುತ್ತೆ. ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ನಮ್ಮ ಟೀಚರ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲದನ್ನು ಒಂದು ಮಾರಲ್ ಆಗಿ ನಾನು ಉಪಯೋಗಿಸ್ಕೊಂಡು ನಾನು ಇನ್ನೊಂದು ಅಪ್ಡೇಟ್ಸ್ ತಗೊಂಡೋಗಿ ನಾವು ನಾಮಕರಣದಲ್ಲಿ ಏನು ಹೆಸರನ್ನ ಇಟ್ಕೊಂಡಿದೀವಲ್ವಾ, ಅದು ಯಾವತ್ತೂ ಹಾಗೆ ಸಾವಾಗ ಬಿಡಬಾರ್ದು. ರಾಜ್ಯಾದ್ಯಂತ ರಾರಾಜಿಸ್ಬೇಕು ಅಂತ ಅಂದ್ರೆ ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು 5:05 ಮತ್ತೆ ಮಲ್ಕೋತಾ ಇದ್ರಲ್ಲ, ಆ ರೀತಿ ಆದ್ರೆ ಆ ಹೆಸರು ಅಲ್ಲೇ ಉಳಿದು ಬಿಡುತ್ತೆ. ನಾವ್ ಯಾವಾಗ್ಲೂ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಂದ್ರೆ ನಮ್ಮನ್ನ ಬೆಳೆಸೋರು ಯಾರು ಬರೋದಿಲ್ಲ. ಮಕ್ಳೇ, ನಾವು ಬೆಳಿಬೇಕು ಅಂದ್ರೆ ನಾವೇನಾದ್ರೂ ಆಗ್ಬೇಕು. ನೀವತ್ತೇನಾದ್ರೂ ಒಂದು ಹಾಸ್ಪಿಟಲ್ ಎಲ್ಲೆಲ್ಲೋ ಇದ್ರಿ ಅಂತ ಅಂದ್ರೆ ಒಂದು 2-3 ದಿನ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಯಾರಾದ್ರೂ ರಿಲೇಷನ್ಸ್ ಆಗಿರ್ಬೋದು, ಯಾರಾದ್ರೂ ಬರ್ತಾರೆ, ಹೌದಾ? 3-4 ದಿನ ಆದ್ಮೇಲೆ ಯಾರು ಬರ್ತಾರೆ? ಯಾವಾಗ್ಲೂ ಒಬ್ಬ ಮನುಷ್ಯನಿಂದ ಯಾರಿಗೆ ಉಪಯೋಗ ಇದೆಯೋ ಅವಾಗ ಜನ ಬರ್ತಾರೆ ಅಷ್ಟೇ. ನಿಮ್ಮಿಂದ ಉಪಯೋಗ ಇಲ್ಲ ಅಂದ್ರೆ 100% ಯಾರು ಬರಲ್ಲ. ಬಟ್ ನೀವೆಲ್ಲಾರು ಉಪಯೋಗ ಆಗೋ ತರ ನೀವು ಒಬ್ಬೊಬ್ರು ಬೆಳಿಬೇಕು. ಸೊ ನಾವು ಓದ್ಬೇಕಾದ್ರೆ ಬೆಳಿಬೇಕಾದ್ರೆ ನಮ್ಮ ಮನೆ ಕೂಡ ಒಂದು ಹಾಸ್ಟೆಲ್ ತರನೇ ಇತ್ತು. ನಮ್ಮ ತಾಯಿಯವರು ಇವತ್ತಿದ್ದಾರೆ, ನಮ್ಮ ಚಿಕ್ಕಮ್ಮ ಅವರಿದ್ದಾರೆ, ಇವರೆಲ್ಲರೂ ನಮ್ಮ ಮನೇಲಿ ಒಂದು ಕೂಡು ಕುಟುಂಬ, ಒಂದು 15-20 ಜನಕ್ಕೆ ಅಡಿಗೆ ಮಾಡೋರು. ಸೊ ಈ ಕುಟುಂಬ ಮತ್ತೆ ನಮ್ಮ ಕುಟುಂಬ ನೆನೆಸ್ಕೊಂಡ್ರೆ ನನ್ಗೆ ಯಾವ್ದೇ ಬೇರೆ ಅಂತ ಅನ್ನಿಸ್ತಾ ಇಲ್ಲ. ನಂದು ಒಂಥರ ಹಾಸ್ಟೆಲ್ ಸ್ಟೋರಿ, ನಾನ್ ಬೆಳೆದ್ ಬಂದ ಜಾಗನೂ ಕೂಡ. ಸಾಧನೆ ಮಾಡೋದು ಅಂತ ಅಂದ್ರೆ ಏನು, ಆಮೇಲೆ ಅವಮಾನ ಮತ್ತೆ ಸನ್ಮಾನ ಅನ್ನೋಂಥದ್ದು ಎಲ್ಲಾ ಕಡೆನೂ ಇರುತ್ತದೆ. ಈಗ ನಮ್ಮ ಮಕ್ಕಳಲ್ಲಿ ಯಾರೋ ಒಬ್ರು ನಾವು ಕಪ್ಪುಗಿದೀವಿ, ನಾವು ಬೆಳ್ಳಗಿದೀವಿ, ನಮ್ಮ ಹತ್ರ ತುಂಬಾ ಚೆನ್ನಾಗಿರೋ ಉಡುಪುಗಳಿಲ್ಲ, ನೀನ್ ಈ ತರ ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಂತ ಯಾರೋ ಒಂದಷ್ಟು ಜನ ಟೀಕೆ ಮಾಡ್ತಾನೆ ಇರ್ತಾರೆ. ಸೊ ನಾವು ಕೂಡ ಆ ತರದ್ದು ಅವಮಾನಗಳನ್ನ ಎದುರಿಸ್ಕೊಂಡು ಬಂದೆ ಇವತ್ತು ನಿಮ್ಗಳ ಮುಂದೆ ಎಲ್ಲ ನಿಂತ್ಕೊಂಡಿರುವಂತದ್ದು. ಆಮೇಲೆ ನಾನು ಇವತ್ತು 9ನೇ ಕ್ಲಾಸ್ ಓದ್ತಾ ಇದ್ದೀನಿ, 10ನೇ ಕ್ಲಾಸ್ ಓದ್ತಾ ಇದ್ದೀನಿ, ನೆಕ್ಸ್ಟ್ PUC ಓದ್ತೀನಿ, ಡಿಗ್ರಿ ಓದ್ತೀನಿ. ನಂದೇನೋ ಒಂದು ಪೊಲೀಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು, ನಾನು ಇನ್ನೊಂದೇನೋ ಅಚೀವ್ಮೆಂಟ್ಸ್ ಆಗ್ಬೇಕು ಅನ್ನೋಂಥದ್ದನ್ನ ನೀವು ಮನ್ಸಲ್ಲಿ ಮಾತ್ರ ಇಟ್ಕೊಂಡ್ರೆ ಆ ಗುರಿನ ತಲುಪೋದು ಯಾವ ರೀತಿ? ಈಗ ನಾನೊಬ್ಬ ನಿಮ್ ತರನೇ ಓದ್ಬೇಕಾದ್ರೆ ನಾನೊಬ್ಬ ಡಾನ್ಸ್ ಕ್ಲಾಸ್ ನಾನು ಕಟ್ತೀನಿ, ನಾನು ಹಾಡು ಹೇಳ್ತೀನಿ, ನಾನೊಬ್ಬ ನಟ ಆಗ್ತೀನಿ, ನಾನೊಬ್ಬ ನಿರ್ದೇಶಕ ಆಗ್ತೀನಿ ಅನ್ನೋಂಥದ್ದೆಲ್ಲ ನನಗೆ ಗೊತ್ತಿಲ್ಲ. ಸೊ ಯಾವ ಕೆಲಸ ನಮಗೆ ಆಗಲ್ಲ ಅನ್ನೋಂಥದ್ದು ಬರುತ್ತಲ್ವಾ, ಅದು ಯಾಕೆ ಆಗಲ್ಲ ಅಂತ ಹೇಳಿ ಅದ್ರ ಮುಂದೆ ನೀವು ಫಾಲೋ ಮಾಡಿದ್ರೆ 100% ನೀವು ಅನ್ಕೊಳೋದೆಲ್ಲ ಆಗುತ್ತೆ. ನೀವು ಡಾಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅಂತ ನೀವು ಮಾತ್ರ ಅನ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂತ ಪ್ರಿಕಾಷನ್ಸ್ ಗಳನ್ನೇ ನೀವು ತಗೊಂಡ್ಲಿಲ್ಲ ಅಂತ ಅಂದ್ರೆ ಅಚೀವ್ಮೆಂಟ್ ಸಾಧ್ಯನೇ ಆಗಲ್ಲ. ನೀವು ಶಾಲೆ ತರನೇ ನೀವು ಅಚೀವ್ಮೆಂಟ್ಸ್ ನ ಯಾವತ್ತೂ ಇಟ್ಕೊಂಡ್ಬಿಡಿ ಮಕ್ಕಳ. ಈಗ 9ನೇ ಕ್ಲಾಸಿಗೆ ನನಗೆ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಹಿಂದಿನ ದಿವಸ ಅಲ್ವಾ, ಒಂದು ವಾರ ಹಿಂದಿನ ದಿವಸ ಓದ್ಬಿಟ್ಟು ಪಾಸ್ ಆಗ್ಬಿಡೋಣ ಅಂತ ಅಂದ್ರೆ ಅಚೀವ್ಮೆಂಟ್ಸ್ ಗಳು ಆತರ ಆಗೋದಿಲ್ಲ. ಅಚೀವ್ಮೆಂಟ್ಸ್ ಗಳು ಯಾವಾಗ್ಲೂ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ಸಮಯ, ಶ್ರಮ ಎಲ್ಲದೂ ಕೂಡ ಹಾಕ್ಬೇಕಾಗತ್ತೆ. ಎಷ್ಟು ಜನಕ್ಕೆ DC ಆಗ್ಬೇಕು ಅಂತ ಆಸೆ ಇದೆ? ಪೊಲೀಸ್ ಅಧಿಕಾರಿಗಳು. ಸೊ ಹಾಗಾಗಿ ನೀವೂ ಅಷ್ಟೇನೆ, ನೀವು ಯಾವ್ದು ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಪೂರ್ಣ ಪ್ರಮಾಣವಾದಂತ ಮಾಹಿತಿಯನ್ನ, ಪುಸ್ತಕಗಳನ್ನ ಈಗ್ಲಿಂದಾನೇ ಅದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನಾನು ಇವಾಗ ಸಿನಿಮಾದೇನೋ ಆಗ್ಬೇಕು ಅಂದ್ರೆ ನನಗೆ ಸಿನಿಮಾ ಓರಿಯೆಂಟೆಡ್ ನಾನು ಮನೆಯಲ್ಲೋ ಇನ್ನೊಂದೇನೋ ಅದನ್ನ ಹಾಕೊಂಡಿರ್ತೀನಿ, ಫುಟೇಜೋ ಏನಾದ್ರು. ಅದು ನೋಡಿದಾಗೆಲ್ಲ ನಮಗೆ ಟ್ರಿಗರ್ ಆಗ್ತಿರ್ಬೇಕು, ಇದು ನಾನೇ ಆಗ್ಬೇಕಲ್ವಾ, ಈ ತರ ನಾನು ಆಗ್ಬೇಕಲ್ವಾ ಅಂತ. ಇವಾಗ ನಾನ್ ನಿಮಗೊಂದು ಕ್ವಶನ್ಸ್ ಕೇಳ, ದೇಶಭಕ್ತರ ಹೆಸರು ಹೇಳಿ 3 ಜನದ್ದು. ಯಾರ್ಯಾರು? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್. ಇದು ನಿಮ್ಮ ಎಜುಕೇಶನ್. ಆದ್ರೆ ಇಂಟೆಲಿಜೆಂಟ್ ಏನೋ, ನಾನ್ ಕೇಳಿದ್ ದೇಶಭಕ್ತರು ಯಾರು ಅಂತ. ದೇಶಭಕ್ತರು ಅಂತ ನೀವೇ ಅಲ್ವೇನ್ರಿ? ನಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಎಲ್ಲಿ ಕೇಳಿದೆ?
ದೇಶಭಕ್ತರು ಯಾರು 3 ಜನ ಅಂದ್ರೆ ಮತ್ ಗಾಂಧೀಜಿ ಹೋಗ್ತಾ ಇದ್ರಲ್ಲ, ದೇಶಭಕ್ತರು ನಾವೆಲ್ಲರೂ ಅಲ್ವಾ? ಇದು ನೀವು ಇಂಟೆಲಿಜೆಂಟ್ ಏನಿದೆ, ನೀವು ಪ್ರಶ್ನೆಗಳನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ನೀವೇನ್ ಮಾಡ್ತೀರಾ, ಸೆನ್ಸಿಬಲ್ ನೀವೆಲ್ಲ ಇರ್ತೀರ. ಅದೇ ರೀತಿ ಪಾಠಗಳನ್ನ ಗುರುಗಳು ಮಾಡ್ಬೇಕಾದ್ರೆ ನಿಮ್ಮ ನೋಟ್ಸ್ ಬುಕ್ ಇಟ್ಕೊಂಡು ಅವ್ರ ಪಾಯಿಂಟ್ಸ್ ಗಳನ್ನೆಲ್ಲ ನೋಟ್ ಮಾಡ್ಕೊಂಡಂತ ಕೇಪಬಲ್ ನಿಮ್ಗಿರ್ಬೇಕು. ನೀವು ಬರ್ಕೊಬೇಕಾದ್ರೆ ಅವ್ರ ಪಾಠ ಮಾಡ್ಬೇಕಾದ್ರೆ ಮನ್ಸೆಲ್ಲ ಇತ್ತು, ನಾನು ಊಟ ಎಷ್ಟೊತ್ತಿಗೆ, ಹಾಸ್ಟೆಲ್ ಎಷ್ಟೊತ್ತಿಗೆ, ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀನಿ, ಡ್ರೆಸ್ ಯಾವ ನಾಳೆ ಹಾಕೊಳ್ಳಿ ಅಂತ ಯೋಚನೆ ಮಾಡಿದ್ರೆ ಪಾಠಗಳೇ ಅರ್ಥ ಆಗಲ್ಲ. ಶಾಲೆಗಳಲ್ಲಿ ಲೆಕ್ಚರರ್ಸ್ಗಳು 40-50 ಜನ ಏಕಕಾಲದಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಹೌದಾ? ಅದ್ರಲ್ಲಿ ಯಾಕೆ ಇಬ್ರು ರ್ಯಾಂಕ್ ಬಂದ್ಬಿಡ್ತಾರಲ್ಲ? ಇನ್ನು ಉಳಿದವ್ರಿಗೆ ಏನಾರ ಅವ್ರ ರ್ಯಾಂಕ್ ಬಂದವ್ರಿಗೆ ಏನಾರ ಗುಟ್ಟಲ್ಲಿ ಪಾಠ ಮಾಡಿದ್ದಾರ ಟೀಚರ್ಸ್ಗಳು? ದಟ್ಸ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತಾರೆ. ಅದಕ್ಕೆ ಇಂಡಿವಿಜುವಲ್ ಆಗಿ ಮಗು ಏನ್ ಮಾಡುತ್ತೆ, ಅವ್ರ ಮನೇಲಿ ಹೋಗಿ ಓದ್ಬೋದು, ಅಥವಾ ಪಾಠಶಾಲೆಗೆಲ್ಲಾರ ಹೋಗ್ಬೋದು, ಅಥವಾ ಅವರು ಬೆಳಗಿನ ಜಾವ ಓದ್ಬೋದು, ಏನಾದ್ರೂ ಆಗ್ಲಿ. ಆದ್ರೆ ಸಕ್ಸಸ್ ಸ್ಟೋರಿ ಅಂತ ಅಂದ್ರೆ ಯಾರು ಪಾಸ್ ಆಗಿರ್ತಾರೆ, ಯಾರು ಸಕ್ಸಸ್ ಆಗಿರ್ತಾರೆ ಅವ್ರನ್ನ ಮಾತ್ರ ಹೊರಗಡೆ ಶೋಕೇಸ್ ಮಾಡ್ತಾರೆ. ಫೇಲ್ ಆದವ್ರನ್ನ ಹಾಕಿರ್ತಾರ, ಈ ಮಗು ಫೇಲ್ ಆಗಿದೆ, ಇವ್ರನ್ನ ಏನಾದ್ರು ಎಂಕರೇಜ್ ಮಾಡಿ ಅಂತ ಫೋಟೋಸ್ ಹಾಕಿರೋದು ನೋಡಿದಿರಾ ಫ್ಲೆಕ್ಸ್ ಅಲ್ಲಿ? ಏನೇ ಶಾಲೆ ಹಾಕಿದಾರ? ಸೊ ಹಾಗಾಗಿ ನೀವು ಫ್ಲೆಕ್ಸ್ ಅಲ್ಲಿ ಬರಕ್ಕೆ ಏನ್ ಮಾಡ್ಬೇಕು, ಆ ಅಚೀವ್ಮೆಂಟ್ಸ್ ಗಳು, ಆ ಗೋಲ್ ಗಳನ್ನ ಕ್ಯಾಚ್ ಮಾಡ್ಕೊತಾ ಹೋಗ್ಬೇಕು. ನಿಮ್ಮಲ್ಲಿ ಬರುವಂತ ಸಣ್ಣ ಗೋಲ್ಸ್ ಯಾವ್ದು ಅಂತ ಅಂದ್ರೆ, ನಾನು 9ನೇ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು, ಅಷ್ಟೇ ನಿಮ್ ಟಾರ್ಗೆಟ್. ತುಂಬಾ ಜನ ಮಕ್ಕಳಿಗೆ ಇವಾಗ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತೀನಿ, ನನಗೆ ಯಾರೋ ಹಿಂಗಂದ್ರು, ಇನ್ನೊಂದೆಷ್ಟರ ವಯಸ್ಸಿಗೆ ಬಂದಂತಹ ಒಂದಷ್ಟು ಹೆಣ್ಮಕ್ಳಿಗೆ ಇನ್ನೊಂದೇನೋ ಒಂದು ಅಟ್ರಾಕ್ಷನ್ಸ್ ಆಗಿ ಇನ್ನೊಂದೇನೋ ಒಂದು ಬಂದ್ಬಿಟ್ಟು ಅವಮಾನಗಳು, ಡಿಪ್ರೆಷನ್ಸ್ ಗಳಿಗೆ ಹೋಗುವಂತದ್ದು, ಬೇರೆ ಬೇರೆ ತರ ಅನಾಹುತಗಳನ್ನ ಮಾಡ್ಕೊಳ್ಳುವಂಥದ್ದು ಏನೇನೋ ಒಂದಷ್ಟು ಬರ್ತದೆ. ಸೊ ಅದಕ್ಕೆ ನಾವು ಯಾರಿಗೋಸ್ಕರ ಬದುಕಿದೀವಿ ಅನ್ನೋಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಅವರಿಗೋಸ್ಕರ ನೀವು ಬದುಕ್ತೀರ. ನಾವ್ ಯಾವಾಗ್ಲೂ ಎಕ್ಸಾಮ್ಸ್ಗೆ ಹೋದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೊಂದಿದೆ, ರೀ ಎಕ್ಸಾಮ್ ಅಂತ ಹೇಳಿ. ಇದೆಯೇ ಇಲ್ವಾ? ರೀ ಎಕ್ಸಾಮೇ ಇಲ್ವಾ? ಇದೆಯಲ್ವಾ ರೀ ಎಕ್ಸಾಮ್ ಅಂತ? ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ರೀ ಎಕ್ಸಾಮ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಅಂದ್ರೆ, ಆ ಮಗು ಮತ್ತೆ ಎಂಕರೇಜ್ ಮಾಡ್ಬೇಕು ಅಂತ. ಸೊ ನಿಮ್ಗುನು ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಡಿಪ್ರೆಷನ್ಸ್ ಆಗುವಂತ ವಿಷಯಗಳು ಬರುತ್ತೆ. ಅದು ಎಕ್ಸಾಮ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಗಳಿಂದ ಆಗಿರ್ಬೋದು, ಬೇರೆ ಬೇರೆ ವಿಷಯ ಯಾವುದೇ ಆಗಿರ್ಬೋದು. ನಿಮ್ಮ ಸರ್ಗಳಿರ್ತಾರೆ, ಅವ್ರಿಗೆ ಫಸ್ಟ್ ತಿಳಿಸಿ. ಯಾವುದೇ ಹೇಳ್ಕೊಳಕ್ಕಾಗ್ದಲೇ ಇರ್ಬೋದು, ಹೇಳಕ್ಕಾಗದಿರ್ಬೋದು, ಏನೇ ಗುಡ್ ಆರ್ ಬ್ಯಾಡ್ ನಾನು ಹೇಳ್ತಾ ಇದೀನಲ್ವಾ, ಅದನ್ನ ನಿಮ್ಮ ಹತ್ರ ಇರುವಂತ ಆಯಾಗಳಿರ್ಬೋದು, ನಿಮ್ ಟೀಚರ್ಸ್ ಗಳಿರ್ಬೋದು, ಅಥವಾ ಪೇರೆಂಟ್ಸ್ ಗಳಿಗಿರ್ಬೋದು, ಇವ್ರಿಗೆ ವಿಷಯ ತಿಳಿಸಿ. ತಲೆ ಕೆಡಿಸ್ಕೊಂಬಿಡಿ. ಹಾಡಾಗಿರ್ಲಿ, ಸಂಗೀತ ಆಗಿರ್ಲಿ, ನಿಮಗೇನೋ ಆಂಕರಿಂಗ್ ಕೊಟ್ಟಿರ್ಲಿ, ಇನ್ನೊಂದೇನೋ ಒಂದು ನಾಟಕದ್ದೇನೋ ಒಂದು ಕೊಟ್ಟಿರ್ಲಿ, ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಅದನ್ನ ಪ್ರೆಸೆಂಟೇಶನ್ ಮಾಡಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಅಂದ್ರೆ ಅಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಆಗ್ಬೇಕು. ಅದನ್ನ ಯಾರೋ ವಿಡಿಯೋ ಶೂಟ್ ಮಾಡಿರ್ತಾರೆ, ಆ ವಿಡಿಯೋ ನಿಮಗೆ ಯಾವಾಗ್ಲೂ ಸಿಗುತ್ತಲ್ವಾ, ಆ ವಿಡಿಯೋ ನೋಡಿದಾಗ ಅಯ್ಯೋ ನಾನು ತಪ್ಪಾಗ್ಬಿಟ್ಟಿದೆಯಲ್ಲ ಈ ವಿಡಿಯೋದಲ್ಲಿ ಅಂತ ನಿಮಗೆ ಯಾವತ್ತೂ ಅನ್ನಿಸ್ಬಾರ್ದು. ನಾನು ಎಷ್ಟು ಚೆನ್ನಾಗಿ ಮಾಡಿದೀನಲ್ವಾ, ಶಬಾಷ್ ಅನ್ಕೋಬೇಕು ನೀವೇ ಅಲ್ವಾ. ಆ ರೀತಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಆಗ್ಬೇಕು ಎಲ್ಲ ಕೆಲಸದಲ್ಲೂ ಅಷ್ಟೇ. ಜಯಮ್ಮ ಅವ್ರಿಗೆ ಮತ್ತೆ ಈ ಸಂಸ್ಥೆ ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ಮತ್ತು ಮಕ್ಕಳಿಗೆ ನಮ್ಮನ್ನ ಕರೆಸಿ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಮಗ ಇದು ಶಿವಮೊಗ್ಗ, ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ